ಈ ವರ್ಷದ ಯುಗಾದಿ ಹಬ್ಬ ಅನ್ನದಾತರಿಗೆ ಸಿಹಿ ನೀಡುವ ಬದಲು ಕಹಿ ಕೊಡ್ತಾ ಇದೆ. ಭೂಮಿಗೆ ಮಳೆರಾಯನ ಸಿಂಚನವಾಗ್ತಾ ಇದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದ ಇಳೆ ಏನೋ ತಂಪಾಗುತ್ತಿದ್ದಾಳೆ. ಆದರೆ ಕಟಾವಿಗೆ ಬಂದಿದ್ದ ಬೆಳೆ ಕೈತಪ್ಪಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಮತ್ತು ಸುರಪುರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗ್ತಾ ಇದೆ. 5-6 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದ್ದು ಭತ್ತದ ಬೆಳೆ ನೆಲಕಚ್ಚಿದೆ. ದಾರಿ ಕಾಣದ ರೈತರು ಕಂಗಾಲಾಗಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹದಿನೈದು 20 ಎಕರೆ ಅವಲ್ಲ ನಮಗೆ ಒಟ್ಟು ನೆಲಕ್ಕೆ ಬಿದ್ದು ಶನಿವಾರ ರಾತ್ರಿ ಮಳೆಗೆ ಆಗಿ ಲಾಸ್ ಆಗ್ಯದ್ರಿ. ಏನು ಪರಿವಾರ ಸರ್ಕಾರದಿಂದ ಏನು ಪರಿವಾರ ಕೊಡ್ತೀರಿ ಕೊಡ್ರಿ. ನಿಮ್ದು ಯಾವ್ರಿ? ನಮಗೆ ಫತ್ತೇಪುರ ರೀ. ಲೀಜಿಗೆ ಮಾಡಿದ್ದೆ ಕೌಳಿಗೈತಿ 15-20 ಎಕರೆ ಅವಲ್ಲ ನಮಗೆ ಒಟ್ಟು ನೆಲಕ್ಕೆ ಬಿದ್ದು ಶನಿವಾರ ರಾತ್ರಿ ಮಳೆಗೆ ಆಗಿ ಲಾಸ್ ಆಗ್ಯದ್ರಿ. ಏನು ಪರಿವಾರ ಸರ್ಕಾರದಿಂದ ಏನು ಪರಿವಾರ ಕೊಡ್ತೀರಿ ಕೊಡ್ರಿ. ನಿಮ್ದು ಯಾವ್ರಿ? ನಮಗೆ ಫತ್ತೇಪುರ ರೀ. ಲೀಜಿಗೆ ಮಾಡಿದ್ದೆ ಕೌಳಿಗೈತಿ 15-20 ಎಕರೆ ಅವಲ್ಲ ನಮಗೆ ಒಟ್ಟು ನೆಲಕ್ಕೆ ಬಿದ್ದು ಶನಿವಾರ ರಾತ್ರಿ ಮಳೆಗೆ ಆಗಿ ಲಾಸ್ ಆಗ್ಯದ್ರಿ. ಏನು ಪರಿವಾರ ಸರ್ಕಾರದಿಂದ ಏನು ಪರಿವಾರ ಕೊಡ್ತೀರಿ ಕೊಡ್ರಿ. ನಿಮ್ದು ಯಾವ್ರಿ? ನಮಗೆ ಫತ್ತೇಪುರ ರೀ. ಲೀಜಿಗೆ ಮಾಡಿದ್ದೆ ಕೌಳಿಗೈತಿ 15-20 ಎಕರೆ ಅವಲ್ಲ ನಮಗೆ ಒಟ್ಟು ನೆಲಕ್ಕೆ ಬಿದ್ದು ಶನಿವಾರ ರಾತ್ರಿ ಮಳೆಗೆ ಆಗಿ ಲಾಸ್ ಆಗ್ಯದ್ರಿ. ಏನು ಪರಿವಾರ ಸರ್ಕಾರದಿಂದ ಏನು ಪರಿವಾರ ಕೊಡ್ತೀರಿ ಕೊಡ್ರಿ.